ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಎಲ್ಲರಿಗೂ ನಮಸ್ಕಾರ. ವಿದ್ಯಾರ್ಥಿಗಳೇ, ನಾವು 10ನೇ ತರಗತಿಗೆ ಘಟಕ 12ರ ಭಾಗ 1ರ ಪರಿಕಲ್ಪನೆಗಳನ್ನು ಇಂದಿನ ತರಗತಿಯಲ್ಲಿ ಅಭ್ಯಸಿಸೋಣ. ನಾನು ವೆಂಕಟೇಶ್ ವೈದ್ಯ ಎಲ್, KPS ಬಾಗ್ಲೂರು ಇಲ್ಲಿ ಸಹಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾನೀಗ ಕೆಲವೊಂದು ಚಿತ್ರಗಳನ್ನು ತೋರಿಸ್ತಾ ಹೋಗ್ತೀನಿ. ಗಮನಿಸಿ ವಿದ್ಯಾರ್ಥಿಗಳೇ. ಇಲ್ಲಿ ನಿಮಗೊಂದು ಚಿತ್ರ ಕಾಣಿಸ್ತಾ ಇದೆ. ಏನಿದು? ಹೌದು, ನೀವು ಸರಿಯಾಗಿ ಹೇಳ್ತಾ ಇದ್ದೀರಿ. ಇದು ಒಂದು ಬೆಟ್ಟ. ಈ ಬೆಟ್ಟದ ಎತ್ತರ ಎಷ್ಟಿರ್ಬೋದು, ಅಗಲ ಎಷ್ಟಿರ್ಬೋದು ಹೇಳೋಕ್ಕಾಗುತ್ತಾ? ಯೋಚನೆ ಮಾಡಿ ವಿದ್ಯಾರ್ಥಿಗಳೇ. ಹಾಗೆ ಇನ್ನೊಂದು ಚಿತ್ರವನ್ನು ನಾನು ತೋರಿಸ್ತೀನಿ. ಯಾವುದಿದೆ? ಯಾವ ಚಿತ್ರ ಇಲ್ಲಿದೆ? ಇಲ್ಲಿರುವಂಥ ಚಿತ್ರ ಪಿರಮಿಡ್ನ ಚಿತ್ರ. ಈ ಪಿರಮಿಡ್ಗಳ ಎತ್ತರ ಎಷ್ಟಿರ್ಬೋದು ಹೇಳೋಕ್ಕಾಗುತ್ತಾ? ಹಾಗೆಯೇ ಇಲ್ಲೊಂದು ದೇವಸ್ಥಾನ ಕಾಣಿಸ್ತಾ ಇದೆ. ನೋಡ್ತಾ ಇದ್ದೀರಲ್ವ ಮಕ್ಕಳೇ? ಇದರ ಎತ್ತರ ಎಷ್ಟಿರ್ಬೋದು? ಇಲ್ಲೊಂದು ಮಿನಾರ್ ಇದೆ. ಈ ಮಿನಾರ್ನ ಉದ್ದ ಎಷ್ಟಿದೆ ಅಂತ ತರ್ಕಿಸಬಲ್ಲರ? ಹಾಗೆ ಇಲ್ಲಿ ಒಂದು ನದಿ ಇದೆ. ಈ ನದಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ನದಿಯ ಅಗಲ ಎಷ್ಟಿರಬಹುದು ಹೇಳ್ತೀರಾ? ಹೇಳ್ಬಹುದಾ? ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ. ಇಲ್ಲೊಂದು ಕಟ್ಟಡ ಇದೆ, ಇಲ್ಲೊಂದು ಟವರ್ ಇದೆ. ಈ ಕಟ್ಟಡ ಮತ್ತು ಈ ಟವರ್ ಇದೆಯಲ್ಲ, ಇವೆರಡರ ನಡುವಿನ ಅಂತರ ಎಷ್ಟಿರ್ಬೋದು? ದೂರ ಹೇಳಬಲ್ರ? ಇಲ್ಲೇನಿದೆ? ಇಲ್ಲೊಂದು ನೌಕೆ ಇದೆ. ಇದು ಎಷ್ಟು ಆಳದಲ್ಲಿದೆ? ಇದರ ಎತ್ತರ ಎಷ್ಟಿದೆ? ಇದು ದಡದಿಂದ ಎಷ್ಟು ದೂರ ಇದೆ ಅಂತ ನಾವು ತರ್ಕಿಸಬಹುದಾ? ಹಾಗೆಯೇ ಇಲ್ಲೊಂದು ತೊರೆ ಹರಿತಾ ಇದೆ, ಬರ್ತಾ ಇದೆ. ಇಲ್ಲಿಂದ ಬೀಳ್ತಾ ಇರುವಂಥ ನೀರಿನ ಪ್ರಮಾಣ ಎಷ್ಟು ಅಂತ ನಾವು ಹೇಳಕ್ಕೆ ಸಾಧ್ಯ ಇದೆಯಾ? ಹೌದು ವಿದ್ಯಾರ್ಥಿಗಳೇ, ಇವೆಲ್ಲವನ್ನೂ ಕೂಡ ನೀವು ಈ ಹಿಂದೆ ಕಲಿತಿರುವಂಥ ಘಟಕದ ತ್ರಿಕೋನಮಿತಿಯ ಅನ್ವಯವನ್ನು ಬಳಸಿಕೊಂಡು ನಾವು ಮಾಡಬಹುದು. ನಾವಿವತ್ತು ತ್ರಿಕೋನಮಿತಿಯ ಅನ್ವಯಗಳು ಅನ್ನೋ ಪಾಠದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಹಾಗೆಯೇ ಇಲ್ಲಿ ಒಂದು ಬೆಳಕಿನ ಕೋನ, ಸೂರ್ಯನ ಬೆಳಕು ಬಿದ್ದಾಗ ಬೆಳಕಿನ ಕೋನ ಯಾವುದಿದೆ ಅಂತ ಹೇಳೋಕ್ಕಾಗತ್ತಾ? ಭೂಮಿ, ಸೂರ್ಯ, ಚಂದ್ರ ಇವುಗಳ ನಡುವಿನ ಅಂತರ ಎಷ್ಟು ಅಂತ ಹೇಳೋಕ್ಕಾಗತ್ತಾ? ನೀವು ಈ ಹಿಂದೆ ಈ ಎಲ್ಲವನ್ನೂ ಕೂಡ ತ್ರಿಕೋನಮಿತಿ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಬಳಸಿ ಹೇಳಬಹುದಾಗಿತ್ತು. ನಾವಿವತ್ತು ತ್ರಿಕೋನಮಿತಿಯ ಅನ್ವಯಗಳನ್ನು ಅಧ್ಯಯನ ಮಾಡೋಣ. ಹಾಗಿದ್ದರೆ ತ್ರಿಕೋನಮಿತಿ ಯಾಕೆ ಬೇಕು? ಈಗಾಗಲೇ ನೀವು ನೋಡಿದ ಹಾಗೆ ಅದನ್ನು ಒಂದು ಕಡೆ ನಾವು ಪಟ್ಟಿ ಮಾಡಿಬಿಡೋಣ. ಅಂದರೆ ನಮ್ಗೆ ಈಗಾಗಲೇ ಗೊತ್ತಾಗಿದೆ, ಬೆಟ್ಟ, ಗುಡ್ಡ, ಕಟ್ಟಡ, ಗಿಡ ಮರಗಳ ಎತ್ತರಗಳನ್ನು ನಾವು ಅಂದಾಜಿಸಬಹುದು. ಕಟ್ಟುವಂಥ ನಿರ್ಮಾಣಗಳಲ್ಲಿ ವಿಸ್ತೀರ್ಣಗಳನ್ನು ಲೆಕ್ಕಿಸಬಹುದು. ಸಮಾಂತರ ಹಾಗೂ ಲಂಬ ಗೋಡೆಗಳನ್ನು ನಿರ್ಮಿಸೋದಕ್ಕೆ ತ್ರಿಕೋನಮಿತಿ ಬೇಕು. ನೆಲಹಾಸುಗಳು, ಟೈಲ್ಸ್ನ ಸ್ಥಿರಗೊಳಿಸೋದಕ್ಕೆ ತ್ರಿಕೋನಮಿತಿಯ ಜ್ಞಾನ ತುಂಬ ಅತ್ಯಗತ್ಯ. ಹಾಗೆಯೇ ಮೇಲ್ಛಾವಣಿಯ ಇಳಿಜಾರು ಎಷ್ಟಿರಬೇಕು ಒಂದು ಮನೆಗೆ ಅಥವಾ ಯಾವುದೋ ಒಂದು ಕಟ್ಟಡಕ್ಕೆ, ಅದನ್ನು ನಾವು ಇಲ್ಲಿ ನಿರ್ಧರಿಸ್ಬೋದು. ಹಾಗೆಯೇ ಕಟ್ಟಡಗಳ ಉದ್ದ ಅಗಲಗಳನ್ನು ಲೆಕ್ಕಿಸಬಹುದು ನಾವು ಈ ತ್ರಿಕೋನಮಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಲ್ಲಿ. ಹಾಗೆಯೇ ಸೂರ್ಯನ ಬೆಳಕಿನ ಕೋನ ಯಾವುದು ಅನ್ನೋದನ್ನು ನಿರ್ಧರಿಸೋದಕ್ಕೆ ತ್ರಿಕೋನಮಿತಿ ಬೇಕು. ಹಾಗೆಯೇ ವಾಯುಯಾನ ತಂತ್ರಜ್ಞಾನದಲ್ಲಿ ವಾಹನಗಳ ವೇಗ ಎಷ್ಟು, ದೂರ ಎಷ್ಟು, ದಿಕ್ಕು ಯಾವುದು ಅನ್ನೋದನ್ನು ನಾವು ಲೆಕ್ಕಿಸಬಹುದು. ಗಾಳಿ ಅಲೆಗಳ ವೇಗ ಎಷ್ಟು, ದಿಕ್ಕು, ಕ್ಷಿಪಣಿಗಳ ಚಲನೆಯನ್ನು ನಾವು ಅಧ್ಯಯನ ಮಾಡಬಹುದು. ಹಾಗೆಯೇ ಪಳೆಯುಳಿಕೆಗಳು ಅಂದರೆ ಫಾಸಿಲ್ಸ್ ನಿಮಗೆ ಗೊತ್ತಿದೆ. ಅವುಗಳ ಅಧ್ಯಯನ ಮಾಡಬೇಕಾದ್ರೆ ಒಂದು ನಿರ್ದಿಷ್ಟ ಭೂಪ್ರದೇಶವನ್ನು ಅಗತ್ಯ ವಿಸ್ತೀರ್ಣದ ಭಾಗಗಳಾಗಿ ವಿಂಗಡಿಸಬೇಕು. ಆವಾಗ ತ್ರಿಕೋನಮಿತಿ ಬೇಕು ನಮಗೆ ಮಕ್ಕಳೇ. ಹಾಗೆಯೇ ಬುಲೆಟ್ನ ವೇಗ ಎಷ್ಟಿರ್ಬೋದು, ವಾಹನಗಳ ವೇಗ ಎಷ್ಟು, ಯಾವ ಕೋನದಲ್ಲಿ ವಸ್ತು ಚಲಿಸ್ತಾ ಇದೆ ಎಂಬುದನ್ನು ನಾವು ತ್ರಿಕೋನಮಿತಿಯನ್ನು ಬಳಸಿ ಕಂಡುಹಿಡಿಯಬಹುದು. ಹಾಗೆಯೇ ದ್ಯುತಿ ಸಂಶ್ಲೇಷಣೆ ಕ್ರಿಯೆ, ಸಸ್ಯಗಳು
ಸೌರಶಕ್ತಿಯನ್ನು ಯಾವ ಕೋನದಲ್ಲಿ ಪಡಿತಾ ಇವೆ, ಯಾವ ಕೋನದಲ್ಲಿ ಬೆಳಕು ಬೀಳ್ತಾ ಇದೆ ಅನ್ನೋದನ್ನು ನಾವು ಅರಿಬಹುದು. ಸಮುದ್ರ ಜೀವಿಗಳ ಅಧ್ಯಯನ ಮಾಡಬೇಕಾದ್ರೆ ಅವುಗಳಿರುವಂಥ ಆಳ ಎಷ್ಟು, ಅವುಗಳ ಗಾತ್ರ ಯಾವುದು ಅನ್ನೋದನ್ನು ನಾವು ತ್ರಿಕೋನಮಿತಿಯನ್ನು ಬಳಸಿ ಕಂಡುಹಿಡಿಯಬಹುದು. ನೌಕೆಗಳ ಎತ್ತರ ಈಗಾಗಲೇ ನೋಡಿದಿರಿ ಚಿತ್ರದಲ್ಲಿ, ಅದರ ಆಕಾರ ಯಾವುದು, ದಡದಿಂದ ನೌಕೆಗಿರುವಂಥ ದೂರ, ಇವುಗಳನ್ನು ಅಳೆಯೋದಕ್ಕೆ ನಾವು ತ್ರಿಕೋನಮಿತಿಯನ್ನು ಬಳಸಬಹುದು. ಹಾಗೆಯೇ ಆಕಾಶಕಾಯಿಗಳು ನೋಡಿದ್ದೀರಿ ನೀವು ಚಿತ್ರದಲ್ಲಿ, ಆ ಎರಡೂ ಆಕಾಶಕಾಯಿಗಳ ನಡುವಿನ ದೂರ ಎಷ್ಟು ಅನ್ನೋದನ್ನು, ಅಂತರ ಎಷ್ಟು ಅನ್ನೋದನ್ನು ನಾವು ಇಲ್ಲಿ ಲೆಕ್ಕಿಸಬಹುದು. ನಕ್ಷೆಗಳ ರಚನೆ ಮಾಡಬೇಕಾದ್ರೆ ತ್ರಿಕೋನಮಿತಿಯ ಜ್ಞಾನ ತುಂಬ ಅತ್ಯಗತ್ಯ. ವಿಡಿಯೋ ಗೇಮ್ಗಳು ನೀವು ಆಡ್ತಿರಲ್ಲ ಮೊಬೈಲ್ಗಳಲ್ಲಿ, ಅವುಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ತ್ರಿಕೋನಮಿತಿಯನ್ನು ಬಳಸಿರ್ತಾರೆ. ಕ್ಷಿಪಣಿಗಳ ಚಲನೆ, ಆ ವೇಗ ಎಷ್ಟು, ಅದರ ದಿಕ್ಕು ಯಾವುದು ಅನ್ನೋದನ್ನು ತಿಳಿಯೋದಕ್ಕೆ ತ್ರಿಕೋನಮಿತಿಯನ್ನು ನಾವು ಬಳಸಬಹುದು. ಇಷ್ಟಲ್ಲದ ಇನ್ನೂ ಅನೇಕ ಉಪಯೋಗಗಳು ತ್ರಿಕೋನಮಿತಿಯಿಂದ ನಮಗಿದೆ. ಹಾಗಿದ್ದರೆ ಈ ತ್ರಿಕೋನಮಿತಿಯ ಈ ಅನ್ವಯಗಳನ್ನು ತಿಳಿಬೇಕಾದ್ರೆ ನಿಮ್ಗೆ ಏನೇನು ಗೊತ್ತಿರಬೇಕು, ಈ ಹಿಂದಿನ ಪಾಠದಲ್ಲಿ ಏನೇನು ಕಲ್ತಿದ್ರಿ ಅನ್ನೋದನ್ನು ವೇಗವಾಗಿ ಒಂದು ಸಲ ಸ್ಮರಣೆ ಮಾಡಿಬಿಡೋಣ. ಮೊದಲು ಲಂಬಕೋನ ತ್ರಿಭುಜ ಅನ್ನೋದು ನಿಮಗೆ ಗೊತ್ತಾಗಿದೆ. ಅದನ್ನು ಆಧರಿಸೇ ನಾವು ತ್ರಿಕೋನಮಿತಿಯನ್ನು ಅಧ್ಯಯನ ಮಾಡ್ತೀವಿ ಅನ್ನೋದು ನಿಮಗೆ ತಿಳಿದಿದೆ. ಲಂಬಕೋನ ತ್ರಿಭುಜವನ್ನು ಒಂದು ಸಲ ನೋಡ್ಬೋಣ, ಅದರ ಲಕ್ಷಣಗಳನ್ನು ನಾವು ವೇಗವಾಗಿ ತಿಳ್ಕೊಂಬೋಣ. ಇಲ್ಲಿ ಒಂದೇ ಲಂಬಕೋನ ತ್ರಿಭುಜದ ಎರಡು ರೂಪಗಳನ್ನು ನಾನು ಗುರುತಿಸಿದ್ದೀನಿ. ಮೊದಲೇ ಲಂಬಕೋನ ತ್ರಿಭುಜದಲ್ಲಿ ಈ ಚಿತ್ರದಲ್ಲಿ ನೀವು ಗಮನಿಸಿ, ಎ ಶೃಂಗವನ್ನು ಗಮನಿಸ್ತಾ ಹೋಗಿ. ಎ ಬಿ ಸಿ ಶೃಂಗ ಇದೆ. ಬಿ ಕೋನ ಇದೆಯಲ್ಲ, ಅದರ ಕೋನ ಎಷ್ಟು, ಕೋನದ ಅಳತೆ ಎಷ್ಟು, ಅದು ಆ ಕೋನದ ಅಳತೆ ನೀವು ಹೇಳ್ತಾ ಇರೋ ಹಾಗೆ 90 ಡಿಗ್ರಿ. ನಮ್ಮ ಮೇಲ್ಗಡೆ ಎ ಕೋನದ ಅಳತೆಯನ್ನು ತೀಟಾ ಅಂತ ಗುರುತಿಸಿದ್ದೀನಿ, ನೋಡ್ತಾ ಇದ್ದೀರಾ ಮಕ್ಕಳೇ. ಆ ತೀಟಾದ ಎದುರುಗಡೆ ಇರುವಂಥ ಬಾಹು ಇದೆಯಲ್ಲ, ಅದನ್ನು ಅಭಿಮುಖ ಬಾಹು ಅಂತಾರೆ. ನಿಮಗೆ ಇದನ್ನು ನಾವು ಹಿಂದಿನ ಪಾಠದಲ್ಲಿ ನೀವು ಕಲ್ತ್ಬಿಟ್ಟಿದ್ದೀರಿ. ಆ ಲಂಬಕೋನದ ಎದುರುಗಡೆ ಬಾಹು ಇದೆಯಲ್ಲ, ಅದನ್ನು ನಾವೇನಂತೀವಿ, ಈ ಚಿತ್ರದಲ್ಲಿ ತೋರಿಸಿರೋ ಹಾಗೆ ಅದನ್ನು ವಿಕರ್ಣ ಅಂತ ಕರಿತೀವಿ. ತೀಟಾದ ಪಕ್ಕದ ಬಾಹುವನ್ನು ನಾವು ಪಾರ್ಶ್ವಬಾಹು ಅಂತೀವಿ, ಗುರುತಿಸಿ ಮಕ್ಕಳೇ. ಹಾಗಾಗಿ ಎ ಕೋನ ಒಂದು ಲಘುಕೋನ, ಲಘುಕೋನದ ಪಾರ್ಶ್ವಬಾಹು ಯಾವುದು, ಲಘುಕೋನದ ಅಭಿಮುಖ ಬಾಹು ಯಾವುದು, ಬಿ ಕೋನಕ್ಕೆ ಸಂಬಂಧಿಸಿದಂತೆ ನಾವೀಗಾಗಲೇ ಎ ಸಿಯನ್ನು ವಿಕರ್ಣ ಗುರುತಿಸ್ಬಿಟ್ಟಿದ್ದೀವಿ ಲಂಬಕೋನ ತ್ರಿಭುಜದಲ್ಲಿ. ಹಾಗೆಯೇ ಪಕ್ಕದ ಚಿತ್ರವನ್ನು ಗಮನಿಸಿ, ಅಲ್ಲಿ ಸಿ ಕೋನವನ್ನು ನಾವು ರೆಫರೆನ್ಸ್ ಕೋನ ಒಂದು, ನಾವು ಅದನ್ನು ಬಳಸ್ಕೊಂಡು ಅಭಿಮುಖ ಬಾಹುವನ್ನು ಗುರುತಿಸೋಣ, ಪಾರ್ಶ್ವಬಾಹುವನ್ನು ಗುರುತಿಸೋಣ. ಹಾಗಾಗಿ ಸಿ ಕೋನಕ್ಕೆ ಸಂಬಂಧಿಸಿದಂತೆ ಎ ಬಿ ಅಭಿಮುಖ ಬಾಹು ಗಮನಿಸ್ತಾ ಇದ್ದೀರಾ ಮಕ್ಕಳೇ, ಬಿ ಸಿ ಪಾರ್ಶ್ವಬಾಹು. ನನ್ನ ಜೊತೆಗೆ ನೀವು ನಿಮ್ಮ ನೋಟ್ಸ್ಗಳಲ್ಲಿ ಇದನ್ನು ಗುರ್ತಾಕೋಬೇಕು, ಅರ್ಥ ಮಾಡ್ಕೋಬೇಕು. ಹಾಗೆಯೇ ತ್ರಿಕೋನಮಿತಿಯ ಅನುಪಾತಗಳನ್ನು ಒಂದು ಸಲ ವೇಗವಾಗಿ ನೆನಪು ಮಾಡ್ಕೊಂಬೋಣ. ಲಂಬಕೋನ ತ್ರಿಭುಜ ಇದೆ, ವಿಕರ್ಣ ಯಾವುದು ಗುರುತಿಸಿ, ಎ ಬಿ ಸಿ ಅನ್ನುವಂಥ ಲಂಬಕೋನ ತ್ರಿಭುಜ ಇದೆ. ವಿಕರ್ಣ ಯಾವುದು, ಹೌದು ಸರಿಯಾಗಿ ಹೇಳ್ತಾ ಇದ್ದೀರಿ, ಎ ಸಿ ಅನ್ನೋದು ವಿಕರ್ಣ. ವಿಕರ್ಣವನ್ನು ನಾವು ಹೈಪಾಟಿನ್ಯೂಸ್ ಅಂತ ಹೇಳಿ ಇಂಗ್ಲೀಷಲ್ಲಿ ಕರಿತೀವಿ. ಹಾಗೆಯೇ ಸಿ ಶೃಂಗಕ್ಕೆ ಅಭಿಮುಖ ಬಾಹು ಆಪೋಸಿಟ್ ಅಂತ ನಾನು ಗುರುತಿಸಿದ್ದೀನಿ, ಎ ಬಿ ಅಭಿಮುಖ ಬಾಹು. ಬಿ ಸಿ ಅನ್ನುವಂಥದ್ದು ಸಿ ಶೃಂಗಕ್ಕೆ ಪಾರ್ಶ್ವಬಾಹು, ಅಡ್ಜಸೆಂಟ್ ಅಂತ ಹೇಳಿ ಗುರುತಿಸಿದ್ದೀನಿ. ಈಗ ಕೋನ ಸಿನ ಅಭಿಮುಖ ಬಾಹು ಎ ಬಿ. ಗುಡ್, ನೀವು ಸರಿಯಾಗಿ ಹೇಳ್ತಾ ಇದ್ದೀರಿ ಮಕ್ಕಳೇ. ಕೋನ ಸಿನ ಪಾರ್ಶ್ವಬಾಹು ಯಾವುದು ಮಕ್ಕಳೇ ಹೇಳಿ ನೋಡೋಣ. ಕೋನ ಸಿನ ಪಾರ್ಶ್ವಬಾಹು ಹೇಳಿ, ಬಿ ಸಿ. ಸರಿಯಾಗಿದೆ, ನೀವು ಗುರುತು ಹಾಕ್ಕೊಳ್ತಾ ಇರಿ ಮಕ್ಕಳೇ. ವೇಗವಾಗಿ ನಾವು ಹಿಂದಿನ ಪಾಠದಲ್ಲಿ ಕಲಿತಂಥ ತ್ರಿಕೋನಮಿತಿಯ ಅನುಪಾತಗಳನ್ನು ಸ್ಮರಿಸ್ಬಿಡೋಣ. ನಿಮಗೆ ಗೊತ್ತಿದೆ, ಸೈನ್ ಸಿ ಎಂದರೆ ಆಪ್ ಬೈ ಹೈಪ್, ಅಂದರೆ ಅಭಿಮುಖ ಬಾಹು ಬೈ ವಿಕರ್ಣ. ಅಭಿಮುಖ ಬಾಹು ಯಾವುದು, ಅಭಿಮುಖ ಬಾಹು ಎ ಬಿ. ವಿಕರ್ಣ ಯಾವುದು, ಎ ಸಿ. ಅದನ್ನು ನಾನು ಇಲ್ಲಿ ಗುರುತಿಸಿದ್ದೀನಿ. ಸೈನ್ ಸಿ ಮತ್ತು ಕೋಸಿಕೆಂಟ್ ಸಿಗಳು ನಿಮಗೆ ಗೊತ್ತಿದೆ, ಅವೆರಡು ವಿಲೋಮ ಅನುಪಾತಗಳು. ಆದ್ದರಿಂದ ಸೈನ್ ಸಿ ಇಸ್ ಈಕ್ವಲ್ ಟು 1 ಬೈ ಕೋಸಿಕೆಂಟ್ ಸಿ ಅಂತ ನಾವು ಬರೀಬಹುದು. ಹಾಗೆಯೇ ಕಾಸಿಗೆ ಬರೋಣ. ಕಾಸ್ ಸಿ ಅಂದರೆ ಅದು ಸಿಕೆಂಡ್ ಸಿನ ವಿಲೋಮ ಅನುಪಾತ. ಕೊಸೈನ್ ಸಿ ಇಸ್ ಈಕ್ವಲ್ ಟು ನಿಮಗೆ ಗೊತ್ತಿದೆ ಪಾರ್ಶ್ವಬಾಹು ಬೈ ವಿಕರ್ಣ. ಪಾರ್ಶ್ವಬಾಹು ಯಾವುದು ಮಕ್ಕಳಲ್ಲಿ, ಬಿ ಸಿ. ವಿಕರ್ಣ ಯಾವುದು, ಎ ಸಿ. ಆ ಬೆಲೆಯನ್ನು ನಾವು ಹಾಕೋಣ. ಹಾಗೆಯೇ ಮೂರನೇ ಅನುಪಾತ ಯಾವುದು, ಟ್ಯಾನ್ ಮತ್ತು ಕಾಟ್ಗಳು ಗುರುತಿಸೋಣ. ಟ್ಯಾನ್ ಸಿ ಎಂದರೆ ಕೋಟ್ಯಾಂಜೆಂಟ್ ಸಿನ ವಿಲೋಮ ಅನುಪಾತ. ಆದ್ದರಿಂದ ಟ್ಯಾನ್ ಸಿ ಇಸ್ ಈಕ್ವಲ್ ಟು ಸೈನ್ ಸಿ ಬೈ ಕಾಸ್ ಸಿ, ಅಥವಾ ಆಪ್ ಬೈ ಅಡ್ಜ್, ಅಥವಾ ಅಭಿಮುಖ ಬಾಹು ಬೈ
ಪಾರ್ಶ್ವಬಾಹು ಅಂತ ಗುರುತಿಸೋಣ. ಅಭಿಮುಖ ಬಾಹು ಯಾವುದು ಮಕ್ಕಳೇ? ಎ ಬಿ ಅಭಿಮುಖ ಬಾಹು. ಪಾರ್ಶ್ವಬಾಹು ಯಾವುದು? ಬಿ ಸಿ. ಆದ್ದರಿಂದ ಕಾಟ್ ಕೋಟ್ಯಾಂಜೆಂಟ್ ಮತ್ತು ಟ್ಯಾಂಜೆಂಟ್ ಸಿಗಳು ಪರಸ್ಪರ ವಿಲೋಮ ಅನುಪಾತಗಳು ಅನ್ನೋದನ್ನು ನೀವಿಲ್ಲಿ ಗುರುತಿಸ್ತಾ ಇದ್ದೀರಿ, ಟ್ಯಾನ್ ಮತ್ತು ಕಾಟ್. ಹಾಗಾಗಿ ನಾವು ತ್ರಿಕೋನಮಿತಿಯ 6 ಅನುಪಾತಗಳನ್ನು ಈ ಸ್ಲೈಡಲ್ಲಿ ಗುರುತಿಸಿದ್ದೀವಿ. ನೆನಪು ಮಾಡ್ಕೊಳ್ಳಿ ಮಕ್ಕಳೇ, ನನ್ನ ಜೊತೆಗೆ ನೀವು ಕೂಡ ಇದನ್ನು ಬರೀತಾ ಹೋಗಿ. ಈಗ ಒಂದು ಸಲ ನಾವು ತ್ರಿಕೋನಮಿತಿಯ ನಿರ್ದಿಷ್ಟ ಕೋನಗಳಿಗೆ ಅನುಪಾತಗಳನ್ನು ನೆನಪು ಮಾಡ್ಕೊಂಬೋಣ. ಈ ಪಟ್ಟಿಯಲ್ಲಿದೆ, ನೀವು ಹಿಂದಿನ ಘಟಕದಲ್ಲಿ ಕಲ್ತಿದ್ದೀರಿ, ನೆನಪು ಮಾಡ್ಕೊಂಬೋಣ. ನನ್ನ ಜೊತೆಗೆ ನೀವು ಓದ್ತಾ ಹೋಗಿ, ಒಂದು ಕಡೆ ಗುರ್ತಾಕೊಳ್ತಾ ಹೋಗಿ. ಸೈನ್ 0 ಡಿಗ್ರಿಯ ಬೆಲೆ 0, ಸೈನ್ 30 ಡಿಗ್ರಿಯ ಬೆಲೆ ಅರ್ಧ, ಸೈನ್ 45 ಡಿಗ್ರಿಯ ಬೆಲೆ 1/√2. ನನ್ನ ಜೊತೆಗೆ ಹೇಳ್ತಾ ಇರಬೇಕು ಮಕ್ಕಳೇ. ಸೈನ್ 60 ಡಿಗ್ರಿಯ ಬೆಲೆ √3/2, ಸೈನ್ 90 ಡಿಗ್ರಿಯ ಬೆಲೆ 1. ಇದರ ವಿಲೋಮ ರೀತಿಯಲ್ಲಿ ಬರ್ಕೊಂಡು ಹೋದರೆ ನಾವು ಕಾಸ್ನ ವಿಭಿನ್ನ ಕೋನಗಳ ಬೆಲೆಗಳನ್ನು ಗುರುತಿಸ್ಬೋದು. ಕಾಸ್ 0 ಡಿಗ್ರಿ ಬೆಲೆ 1, ಕಾಸ್ 30 ಡಿಗ್ರಿ ಬೆಲೆ √3/2, ಕಾಸ್ 45 ಡಿಗ್ರಿಯ ಬೆಲೆ 1/√2, ಕಾಸ್ 60 ಡಿಗ್ರಿಯ ಬೆಲೆ 1/2, ಕಾಸ್ 90 ಡಿಗ್ರಿಯ ಬೆಲೆ 0. ಗುರ್ತಾಕೋತಾ ಇದ್ದೀರಾ ಮಕ್ಕಳೇ? ಟ್ಯಾನ್ನ ಬೆಲೆ ಸೈನ್ ಬೈ ಕಾಸ್ ಅಂತ ನಿಮಗೆ ಗೊತ್ತಿದೆ. ಟ್ಯಾನ್ 0 ಡಿಗ್ರಿ ಬೆಲೆ 0, ಟ್ಯಾನ್ 30 ಡಿಗ್ರಿಯ ಬೆಲೆ 1/√3, ಟ್ಯಾನ್ 45 ಡಿಗ್ರಿ ಬೆಲೆ 1, ಟ್ಯಾನ್ 60 ಡಿಗ್ರಿ ಬೆಲೆ √3, ಟ್ಯಾನ್ 90 ಡಿಗ್ರಿ ಬೆಲೆ ನಾಟ್ ಡಿಫೈನ್ಡ್. ಕೋಸಿಕೆಂಟ್ನ ಬೆಲೆಗಳು ಸೈನ್ನ ವಿಲೋಮ ಬೆಲೆಗಳಾಗಿವೆ ಅನ್ನೋದನ್ನು ಗಮನಿಸಿ, ಅದನ್ನು ನೀವು ಗುರುತು ಹಾಕ್ಕೊಳ್ಳಿ. ಹಾಗೆಯೇ ಸಿಕೆಂಟ್ನ ಬೆಲೆಗಳು ಕೂಡ ಕಾಸ್ನ ವಿಲೋಮ ಬೆಲೆಗಳು ಅನ್ನೋದು ಗೊತ್ತಿದೆ, ಅದನ್ನೂ ಕೂಡ ಗುರುತು ಹಾಕ್ಕೊಳ್ಳಿ. ಹಾಗೆಯೇ ಕೋಟ್ಯಾಂಜೆಂಟ್ನ ಬೆಲೆಗಳೂ ಸಹ ಟ್ಯಾನ್ನ ವಿಲೋಮ ಬೆಲೆಗಳು ಅನ್ನೋದು ನಿಮ್ಗೆ ಗೊತ್ತಿದೆ, ಅದನ್ನು ಗುರುತು ಹಾಕ್ಕೊಳ್ಳಿ ಮಕ್ಕಳೇ. ಈ ಟೇಬಲ್ನ ಈ ಪಟ್ಟಿಯಲ್ಲಿರುವಂಥ ಬೆಲೆಗಳನ್ನು ನೀವು ಪೂರ್ಣ ಕಲ್ತ್ಕೊಂಡ್ಬಿಡಬೇಕು, ಅರ್ಥ ಮಾಡ್ಕೊಂಡಿರಬೇಕು. ಪ್ರತಿ ತ್ರಿಕೋನಮಿತಿಯ ಅನುಪಾತಕ್ಕೂ ಇನ್ನೊಂದು ತ್ರಿಕೋನಮಿತಿಯ ಅನುಪಾತಕ್ಕೂ ಇರುವಂಥ ಸಂಬಂಧವನ್ನು ನೀವು ಈ ಕೋನಗಳ ಆಧಾರದಲ್ಲಿ ಗುರುತಿಸ್ಕೊಂಡಿರಬೇಕು ಮಕ್ಕಳೇ. ಇದಿಷ್ಟು ಕೂಡ ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತಗಳು. ನಾವು ಮುಂದಿನ ಭಾಗಕ್ಕೆ ಹೋಗೋಣ. ಹಾಗಿದ್ದರೆ ನಿಮ್ಗೆ ಇನ್ನೇನು ಗೊತ್ತಿರಬೇಕು? ತ್ರಿಕೋನಮಿತಿಯ ಅನ್ವಯಗಳನ್ನು ನಾವು ಸರಿಯಾಗಿ ಮಾಡಬೇಕಾದ್ರೆ ನಮಗೇನು ಗೊತ್ತಿರಬೇಕು ಅನ್ನೋದನ್ನು ನೋಡೋಣ. ದೃಷ್ಟಿರೇಖೆ ಏನದು? ದೃಷ್ಟಿರೇಖೆ ಅಂದರೆ, ದೃಷ್ಟಿ ಅಂದರೆ ನಿಮಗೆ ಗೊತ್ತಾಗ್ತಾ ಇದೆ, ನೋಡೋದು ಅಂತ ಹೇಳಿ. ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಯಾವುದೋ ಒಂದು ವಸ್ತುವನ್ನು ನೋಡ್ತಾ ಇದ್ದಾನೆ, ಒಂದು ವೀಕ್ಷಣಾ ವಸ್ತು ಇದೆ. ನೀವು ಗಮನಿಸಿ, ಇಲ್ಲಿಂದ ಇಲ್ಲಿರೋಂಥ ವ್ಯಕ್ತಿ ಇಲ್ಲಿರೋಂಥ ಒಂದು ವಸ್ತುವನ್ನು ಗಮನಿಸ್ತಾ ಇದ್ದಾನೆ. ಒಂದು ರೇಖೆಯನ್ನು ನಾನು ಎಳೆದಿದ್ದೀನಿ, ನೀವು ಕೂಡ ಮಕ್ಕಳೇ ಎಳ್ಕೊಳ್ತಾ ಹೋಗಿ, ಇದೇ ಥರ ಚಿತ್ರವನ್ನು ರಚಿಸಿ. ಈಗ ಇದನ್ನು ನಾವು ದೃಷ್ಟಿರೇಖೆ ಅಂತ ಕರೆದಿದ್ದೀವಿ. ಈಗ ದೃಷ್ಟಿರೇಖೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ನಾನು ಇನ್ನೊಂದು ರೇಖೆಯನ್ನು ಎಳೆದಿದ್ದೀನಿ. ಈ ರೇಖೆ ಏನಾಗಿದೆ? ಈ ರೇಖೆ ನೀವು ಗಮನಿಸ್ತಾ ಇದ್ದೀರಿ, ಇದು ಕ್ಷಿತಿಜ ರೇಖೆ. ಹಾಗಿದ್ದರೆ ನಾವು ತ್ರಿಕೋನವನ್ನು ಪೂರ್ಣಗೊಳಿಸ್ಬೋಣ. ದೃಷ್ಟಿರೇಖೆ ಇದೆ, ಕ್ಷಿತಿಜ ರೇಖೆ ಇದೆ. ಇವೆರಡೂ ಕೂಡ ನಾವೀಗ ಒಂದು ಸಲ ದೃಷ್ಟಿರೇಖೆಯನ್ನು ವ್ಯಾಖ್ಯಾನಿಸಿಬಿಟ್ಟು ತ್ರಿಕೋನವನ್ನು ಪೂರ್ಣಗೊಳಿಸೋಣ. ವೀಕ್ಷಕನ ಕಣ್ಣಿನಿಂದ ವೀಕ್ಷಕನು ಗಮನಿಸುತ್ತಿರುವ ವಸ್ತುವಿನ ಮೇಲಿನ ಒಂದು ಬಿಂದುವನ್ನು ಕ್ಷಿತಿಜ ಮಟ್ಟದೊಂದಿಗೆ ಸೇರಿಸುವಂತೆ ಹೇಳಿದ ಕಾಲ್ಪನಿಕ ರೇಖೆಯನ್ನು ದೃಷ್ಟಿರೇಖೆ ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ಗುರುತು ಹಾಕೊಳ್ಳಿ, ಅರ್ಥವನ್ನು ನೆನಪು ಮಾಡ್ಕೊಳ್ಳಿ, ಚಿತ್ರದೊಂದಿಗೆ ಹೋಲಿಸಿ. ಹಾಗಿದ್ದರೆ ಕ್ಷಿತಿಜ ರೇಖೆ ಅಂದ್ರೇನು? ಕ್ಷಿತಿಜ ರೇಖೆ ಅಂದರೆ ನಿಮಗೆ ಗೊತ್ತಿದೆ, ಕೆಳಗೆ ಈಗಾಗಲೇ ಭೂಮಿಗೆ ಸಮಾಂತರವಾಗಿರುವಂಥ ರೇಖೆ. ಹಾಗಾಗಿ ಭೂ ಮೇಲ್ಮೈಗೆ ಸಮಾಂತರವಾಗಿರುವಂಥ ರೇಖೆಯನ್ನು ಕ್ಷಿತಿಜ ರೇಖೆ ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ನಮಗೆ ದೃಷ್ಟಿರೇಖೆ ಮತ್ತು ಕ್ಷಿತಿಜ ರೇಖೆ ಈ ಪದಗಳು ಅರ್ಥ ಆಗಿರಬೇಕು. ಇದು ಕ್ಷಿತಿಜ ರೇಖೆ. ಕ್ಷಿತಿಜ ರೇಖೆ ಅಂದರೆ ಇದು ಗೊತ್ತಾಗಿದೆ, ದೃಷ್ಟಿರೇಖೆ ಅಂದರೆ ಮೇಲ್ಗಡೆದು ನಿಮಗೆ ಅರ್ಥ ಆಗಿದೆ. ಹಾಗಿದ್ದರೆ ನಾವು ಇನ್ನೊಂದು ಪರಿಕಲ್ಪನೆಯನ್ನು ನೆನಪು ಮಾಡ್ಕೋಬೇಕಿಲ್ಲಿ. ಉನ್ನತ ಕೋನ ಅಂದ್ರೇನು ಅಂತ. ಉನ್ನತ ಕೋನ ಎಂದರೆ, ಚಿತ್ರ ಗಮನಿಸ್ಬಿಡೋಣ. ವ್ಯಕ್ತಿಯೊಬ್ಬ ಯಾವುದೋ ಒಂದು ವಸ್ತುವನ್ನು, ನಿರ್ದಿಷ್ಟ ವಸ್ತುವನ್ನು ಗಮನಿಸ್ತಾ ಇದ್ದಾನೆ. ಒಂದು ವಸ್ತು ಇದೆ, ಅದಕ್ಕೆ ನಾವು ಈಗಾಗಲೇ ದೃಷ್ಟಿರೇಖೆ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೀವಿ. ಇದು ಯಾವ ರೇಖೆ? ಕಪ್ಪು ಬಣ್ಣದಲ್ಲಿರುವಂಥ ರೇಖೆ ಯಾವುದು? ಹೌದು ಮಕ್ಕಳೇ, ಸರಿಯಾಗಿ ಹೇಳ್ತಿದ್ದೀರಿ, ಇದು ಕ್ಷಿತಿಜ ರೇಖೆ. ಕ್ಷಿತಿಜ ರೇಖೆ ಇದೆ. ಈಗ ಕ್ಷಿತಿಜ ರೇಖೆಯೊಂದಿಗೆ ದೃಷ್ಟಿರೇಖೆ ಯಾವುದೋ ಒಂದು ಕೋನವನ್ನು ಉಂಟು ಮಾಡಿದೆ, ನಾನು ಅದನ್ನು ಗುರುತಿಸ್ತಾ ಇದ್ದೀನಿ, ಅದು ತೀಟ ಆಗಿರಲಿ. ಈಗ ನಾವು ಒಂದು ಲಂಬಕೋನ ತ್ರಿಭುಜವನ್ನು ಪೂರ್ಣಗೊಳಿಸ್ಬೋಣ. ಅಲ್ಲಿ ಉಂಟಾಗಿರುವಂಥ ತೀಟ ಅನ್ನುವಂಥ ಕೋನ ಇದೆಯಲ್ಲ, ಅದು ಉನ್ನತ ಕೋನ ಅನ್ನೋದು ನಿಮಗೆ ಗೊತ್ತಾಗಿದೆ. ಹಾಗಿದ್ರೆ ಉನ್ನತ ಕೋನ ಅಂದ್ರೇನು? ವ್ಯಕ್ತಿಯೊಬ್ಬ
ತಲೆ ಮೇಲೆತ್ತಿ ವಸ್ತುವನ್ನು ವೀಕ್ಷಿಸುವಂಥ ಸಂದರ್ಭ. ತಲೆ ಮೇಲೆತ್ತಿ ನೋಡಿದಾಗ ನಮಗೆ ಉನ್ನತ ಕೋನ ಉಂಟಾಗುತ್ತೆ. ಹಾಗಾಗಿ ವೀಕ್ಷಣಾ ವಸ್ತುವು ಕ್ಷಿತಿಜ ರೇಖೆ ಮೇಲಿದ್ದಾಗ ದೃಷ್ಟಿರೇಖೆ ಹಾಗೂ ಕ್ಷಿತಿಜ ರೇಖೆಯ ನಡುವೆ ಏರ್ಪಟ್ಟ ಕೋನವನ್ನು ನಾವು ಉನ್ನತ ಕೋನ ಅಂತ ಕರಿತೀವಿ. ನೆನಪು ಮಾಡ್ಕೊಳ್ಳಿ ಮಕ್ಕಳೇ. ಹಾಗಾಗಿ ಇಲ್ಲಿ ವೀಕ್ಷಣಾ ವಸ್ತು ಮೇಲ್ಗಡೆ ಇದೆ, ಇಲ್ಲಿಂದ ವಸ್ತುವೊಂದನ್ನು ಇವನು ನೋಡ್ತಾ ಇದ್ದಾನೆ. ನೋಡಬೇಕಾದ್ರೆ ಕ್ಷಿತಿಜ ಭೂ ಮೇಲ್ಮೈಗೆ ಸಮಾಂತರವಾಗಿ ನಿಂತು ಮೇಲಿನ ವಸ್ತುವನ್ನು ನೋಡಬೇಕಾದ್ರೆ ತಲೆ ಮೇಲೆತ್ತಬೇಕಾಗತ್ತೆ. ಹಾಗಾಗಿ ತಲೆ ಮೇಲೆತ್ತಿ ನೋಡಿದಾಗ ಕ್ಷಿತಿಜ ರೇಖೆಯೊಂದಿಗೆ ಉಂಟಾಗುವಂಥ ಕೋನವನ್ನು ಯಾವ ಕೋನ ಅಂತೀವಿ? ಹೌದು, ಉನ್ನತ ಕೋನ ಅಂತ ಕರಿತೀವಿ. ಉನ್ನತ ಕೋನವನ್ನು ಅರ್ಥ ಮಾಡ್ಕೊಂಡ್ರಿ. ಅವನತ ಕೋನವನ್ನು ಅರ್ಥ ಮಾಡ್ಕೊಂಬೋಣ ಮಕ್ಕಳೇ. ಅವನತ ಕೋನ ಎಂದರೆ, ಹಾಗಿದ್ರೆ ವೀಕ್ಷಣಾ ವಸ್ತು ಕೆಳಗಿದೆ, ಭೂಮಿ ಮೇಲೆ ನಿಂತ್ಕೊಂಡಿದ್ದೀವಿ ನಾವು, ನಮಗಿಂತ ಕೆಳಗಿರುವಂಥ ವಸ್ತುವನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ದೃಷ್ಟಿರೇಖೆಯೊಂದನ್ನು ನಾವು ಎಳೆದ್ಬೋಣ. ಕೆಳಗೆ ತಲೆ ಕೆಳಗೆ ಮಾಡಿ ನೋಡುವಂಥ ಸಂದರ್ಭ. ಹಾಗಾಗಿ ದೃಷ್ಟಿರೇಖೆ ಇದೆ, ತಲೆ ಕೆಳಗಿಸಿ ನಾವು ಆ ವಸ್ತುವನ್ನು ನೋಡಬೇಕಾಗಿದೆ. ಕ್ಷಿತಿಜ ರೇಖೆಯನ್ನು ಎಳೆದ್ಬೋಣ. ನಾವು ಒಂದು ಕೋನವನ್ನು ಗುರುತಿಸ್ಬೋಣ. ಯಾವ ಕೋನ ಇದು? ಈಗಾಗಲೇ ಹೋದ ಚಿತ್ರದಲ್ಲಿ ಗುರುತಿಸಿದ್ದೀವಿ. ಇದನ್ನು ತೀಟಾ ಅಂತ ಗುರುತಿಸಿದ್ದೀವಿ. ಲಂಬಕೋನ ತ್ರಿಭುಜವನ್ನು ಪೂರ್ಣಗೊಳಿಸೋಣ, ಗುರುತಿಸೋಣ ಲಂಬಕೋನವನ್ನು. ಹಾಗಾಗಿ ಲಂಬಕೋನದ ಎದುರಿನ ಬಾಹು ನಮಗೆ ಗೊತ್ತಿದೆ, ಇಲ್ಲಿ ದೃಷ್ಟಿರೇಖೆ. ಲಂಬಕೋನದ ಎದುರಿನ ಬಾಹುಗೆ ಏನಂತೀವಿ ಮಕ್ಕಳೇ? ಅದಕ್ಕೆ ನಾವು ವಿಕರ್ಣ ಅಂತ ಕರಿತೀವಿ. ಹಾಗಾಗಿ ದೃಷ್ಟಿರೇಖೆ ಇಲ್ಲಿ ವಿಕರ್ಣ. ತೀಟಾ ಕೋನಕ್ಕೆ ಸಂಬಂಧಿಸಿದಂತೆ, ತೀಟಾಗೆ ಸಂಬಂಧಿಸಿದಂತೆ ಈ ಕ್ಷಿತಿಜ ರೇಖೆ ಯಾವುದದು? ಅದು ಪಾರ್ಶ್ವರೇಖೆ, ಪಾರ್ಶ್ವಬಾಹು. ತೀಟಾಗೆ ಸಂಬಂಧಿಸಿದಂತೆ ಈ ಲಂಬ ಎಳೆದಿದ್ದೀವಲ್ಲ ಇಲ್ಲಿ, ಈ ಲಂಬ, ಆ ರೇಖೆಯನ್ನು ಏನಂತ ಕರಿಬೋದು? ತೀಟಾಗೆ ಸಂಬಂಧಿಸಿದಂತೆ ಆ ಲಂಬ ರೇಖೆಯನ್ನು ನಾವು ಅಭಿಮುಖ ಬಾಹು ಅಂತ ಈ ತ್ರಿಭುಜಕ್ಕೆ ಸಂಬಂಧಿಸಿದಂತೆ ಗುರುತಿಸ್ತೀವಿ. ಹಾಗಿದ್ರೆ ಅವನತ ಕೋನವನ್ನು ಒಂದು ಸಲ ಅರ್ಥೈಸಿಬಿಡೋಣ. ವೀಕ್ಷಣಾ ವಸ್ತುವು ಕ್ಷಿತಿಜ ರೇಖೆಯ ಕೆಳಗಿದೆ. ಆವಾಗ ದೃಷ್ಟಿರೇಖೆ ಮತ್ತು ಕ್ಷಿತಿಜ ರೇಖೆಯ ನಡುವೆ ಏರ್ಪಟ್ಟಂಥ ಕೋನವನ್ನು ನಾವು ಅವನತ ಕೋನ ಅಂತ ಕರಿತೀವಿ. ಮಕ್ಕಳೇ, ನಾವು ಯಾವುದೇ ಸಮಸ್ಯೆಯನ್ನು ಬಿಡಿಸಬೇಕಾದ್ರೆ ತ್ರಿಕೋನಮಿತಿಯಲ್ಲಿ ಅವನತ ಕೋನ ಮತ್ತು ಉನ್ನತ ಕೋನದ ಅರ್ಥ ನಮಗೆ ಗೊತ್ತಿರಬೇಕು. ಹಾಗಾಗಿ ಈ ಸಂದರ್ಭದಲ್ಲಿ ಅವನತ ಕೋನ ಯಾವುದು ಅಂತ ನಿಮಗೆ ಗುರುತಿಸೋಕೆ ಗೊತ್ತಾಗ್ತಾ ಇದೆ. ಹಾಗಾಗಿ ಉನ್ನತ ಕೋನ ಇದ್ದಾಗ ಏನು ಮಾಡಬೇಕು? ತಲೆ ಮೇಲೆತ್ತಿ ನೋಡ್ತೀವಿ. ಅವನತ ಕೋನ ಇದ್ದಾಗ ತಲೆಯನ್ನು ಕೆಳಗಿಳಿಸಿ ನೋಡ್ತೀವಿ. ಆಗ ಉಂಟಾಗುವಂಥ ಕ್ಷಿತಿಜದೊಂದಿಗೆ ಉಂಟಾಗುವಂಥ ಕೋನವನ್ನು ನಾವು ಆಯಾ ಸಂದರ್ಭಕ್ಕೆ ತಕ್ಕಂತೆ ಉನ್ನತ ಅಥವಾ ಅವನತ ಕೋನ ಅಂತ ಗುರುತಿಸ್ತೀವಿ ಅನ್ನೋದು ಮಕ್ಕಳೇ ನಿಮಗೆ ಅರ್ಥ ಆಗಿದೆ. ಹಾಗಿದ್ರೆ ನಿಮಗೆ ಈ ಎಲ್ಲ ತ್ರಿಕೋನಮಿತಿಯ ಅನುಪಾತಗಳು ನೆನಪಾಯಿತು. ಅವನತ ಮತ್ತು ಉನ್ನತ ಕೋನಗಳು ಗೊತ್ತಾಗಿದೆ. ದೃಷ್ಟಿರೇಖೆ ಅಂದರೆ ಯಾವುದು ಅಂತ ಗೊತ್ತಾಗಿದೆ. ಕ್ಷಿತಿಜ ರೇಖೆ ಅಂದರೆ ಯಾವುದು ಅಂತ ಗೊತ್ತಾಗಿದೆ. ಲಂಬಕೋನ ತ್ರಿಭುಜವನ್ನು ರಚನೆ ಮಾಡುವಂಥ ಒಂದು ಸಾಮರ್ಥ್ಯ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಹೌದಾ ಮಕ್ಕಳೇ? ವಿದ್ಯಾರ್ಥಿಗಳೇ, ನಾವು ಈಗ ಏನೇನು ಕಲ್ತ್ವಲ್ಲ ಇದನ್ನು ಒಂದು ಫ್ಲೋ ಚಾರ್ಟಲ್ಲಿ ಗುರುತಿಸ್ಬೋಣ. ಕ್ಷಿತಿಜ ಇದೆ. ಕ್ಷಿತಿಜ ಅಂದರೆ ಕ್ಷಿತಿಜದ ರೇಖೆ. ಕ್ಷಿತಿಜ ಎಂದರೆ ಇಲ್ಲಿ ಭೂ ಮೇಲ್ಮೈಗೆ ಸಮಾಂತರವಾಗಿರೋ ರೇಖೆ ಇದೆ. ಒಂದು ವಸ್ತು ಇದೆ, ವಸ್ತು ಇರಬೇಕು, ಕ್ಷಿತಿಜ ಇರಬೇಕು. ಈಗ ಆ ವಸ್ತುವನ್ನು ನೋಡಬೇಕಾಗಿದೆ. ನೋಡಬೇಕಾದ್ರೆ ವಸ್ತು ಕ್ಷಿತಿಜದ ಕೆಳಗಿದ್ದರೆ ನಿಮಗೆ ಗೊತ್ತಿದೆ ಉಂಟಾಗುವಂಥ ಕೋನ ಅವನತ ಕೋನ. ವಸ್ತು ಕ್ಷಿತಿಜದ ಮೇಲಿದ್ದರೆ ಉಂಟಾಗುವಂಥ ಕೋನ ಉನ್ನತ ಕೋನ. ನಿಮಗೆ ಅರ್ಥ ಆಗಿದೆ. ಹಾಗಾಗಿ ಉನ್ನತ ಕೋನವಾಗಲಿ ಅವನತ ಕೋನವಾಗಲಿ ನಾವು ಕ್ಷಿತಿಜವನ್ನು ಆಧಾರವಾಗಿಟ್ಕೊಂಡು ನಾವು ವ್ಯಾಖ್ಯಾನಿಸ್ತೀವಿ. ಆದ್ದರಿಂದ ಇಲ್ಲಿ ಉಂಟಾಗುವಂಥ ಕೋನಗಳು ದೃಷ್ಟಿರೇಖೆ ಮತ್ತು ಕ್ಷಿತಿಜ ರೇಖೆಗಳ ನಡುವಿನ ಕೋನವನ್ನೇ ನಾವು ಗಮನಿಸ್ತೀವಿ. ಆದ್ದರಿಂದ ಅವುಗಳನ್ನು ಆಧರಿಸಿ ನಾವು ಉನ್ನತ ಅಥವಾ ಅವನತ ಅಂಥೇಳಿ ಅರ್ಥೈಸ್ತೀವಿ. ಅರ್ಥ ಆಗ್ತಿದೆಯಾ ಮಕ್ಕಳೇ? ಇನ್ನೊಂದು ಸಮಸ್ಯೆಯನ್ನು ನಾವು ತಗೊಳ್ಳೋಣ ಮಕ್ಕಳೇ. ನನ್ನ ಜೊತೆಗೆ ಓದ್ತಾ ಹೋಗಿ ಬರ್ಕೊಳ್ಳಿ. ಚಿತ್ರವನ್ನು ಕೂಡ ಆ ಲೆಕ್ಕ ಅರ್ಥೈಸ್ಕೊಂಡು ಚಿತ್ರ ಬರೀರಿ. ಗುತ್ತಿಗೆದಾರರೊಬ್ಬರು ಉದ್ಯಾನವನದಲ್ಲಿ ಮಕ್ಕಳಿಗಾಗಿ 2 ಜಾರುಬಂಡೆಗಳನ್ನು ಸ್ಥಾಪಿಸಲು ಯೋಜಿಸುತ್ತಾರೆ. ನೆನಪು ಮಾಡ್ಕೊಳ್ಳಿ, 2 ಜಾರುಬಂಡೆ ಆಡಿದಿರಲ್ಲ ಮಕ್ಕಳೇ. 5 ವರ್ಷದ ಮಕ್ಕಳು, ಚಿಕ್ಕ ಮಕ್ಕಳವರು. ಅವ್ರಿಗೆ ಇಳಿಜಾರು 1.5 ಮೀಟರ್ ಎತ್ತರ ಇರೋ ಹಾಗೆ ಮಾಡ್ತಾ ಇದ್ದಾರೆ. 30 ಡಿಗ್ರಿ ಓರೆಕೋನ ಉಂಟಾಗಿದೆ. 5 ವರ್ಷಕ್ಕಿಂತ ಮೇಲಿನ ಮಕ್ಕಳಿಗೆ 3 ಮೀಟರ್ ಎತ್ತರ ಇರಲಿ, ಯಾಕೆಂದರೆ ಮಕ್ಕಳು ದೊಡ್ಡವರು. ಆದ್ದರಿಂದ ಎತ್ತರ 3 ಮೀಟರ್ ಇರೋ ಹಾಗೆ ಜಾರುಬಂಡೆ ಮಾಡ್ತಾ ಇದ್ದಾರೆ. ಆದರೆ ನೆಲಕ್ಕೆ 60 ಡಿಗ್ರಿ ಓರೆಕೋನ ಬರ್ತಾ ಇದೆ. ಎತ್ತರ ಹೆಚ್ಚಾದಷ್ಟು ಕೋನದ ಅಳತೆ ಹೆಚ್ಚಾಗುತ್ತೆ ಅನ್ನೋದನ್ನು ನೀವು ನೆನಪು ಮಾಡ್ಕೋಬೋದು.
ಈ ಎರಡೂ ಸಂದರ್ಭಗಳಲ್ಲಿ ಜಾರುಬಂಡಿಯ ಉದ್ದ ಎಷ್ಟು ಅಂತ ಕಂಡುಹಿಡಿಯಬೇಕಾಗಿದೆ. ಹಾಗಾಗಿ 5 ಮೀಟರ್ ಮಕ್ಕಳಿಗೆ ಇಳಿಜಾರು 1.5 ಮೀಟರ್ ಇದೆ, 30 ಡಿಗ್ರಿ ಓರೆಕೋನ ಇದೆ. 5 ಮೀಟರ್ಗಿಂತ ಎತ್ತರ ಹೆಚ್ಚಿಗೆ ವಯಸ್ಸಿನ ಮಕ್ಕಳಿಗೆ, 5 ವರ್ಷದ ಮಕ್ಕಳಿಗಿಂತ ಹೆಚ್ಚಿನ ವಯಸ್ಸಿನ ಮಕ್ಕಳಿಗೆ 3 ಮೀಟರ್ ಎತ್ತರ ಇರುವಂಥ ಒಂದು ಜಾರುಬಂಡಿಯನ್ನು ರಚಿಸಿದ್ದಾರೆ. ಹಾಗಿದ್ದರೆ ಚಿತ್ರ ಬರೆದ್ಬೋಣ ಮಕ್ಕಳೇ, ನೋಡಿ ಗಮನಿಸಿ. ಲಂಬಕೋನ ತ್ರಿಭುಜ ಇದೆ, ರನ್ ಅನ್ನುವಂಥ ಲಂಬಕೋನ ತ್ರಿಭುಜ ಇದೆ, ನೆನಪು ಮಾಡ್ಕೊಳ್ಳಿ. RU ಅನ್ನುವಂಥದ್ದು ಎತ್ತರ 5 ವರ್ಷದ ಒಳಗಿನ ಮಕ್ಕಳಿಗೆ. ಇಲ್ಲಿ ಅದರ ಎತ್ತರ 1.5 ಮೀಟರ್ ಆಗಿದೆ. 30 ಡಿಗ್ರಿ ಕೋನವನ್ನು ಜಾರುಬಂಡೆ ನೆಲದೊಂದಿಗೆ ಉಂಟು ಮಾಡ್ತಾ ಇದೆ. ನೆಲ ಅಂದರೆ UN ಅನ್ನೋದು ಕ್ಷಿತಿಜ. ಹಾಗಿದ್ದರೆ ಸೈನ್ 30 ಡಿಗ್ರಿಯನ್ನು ಕಂಡುಹಿಡ್ಬೋಣ. ನಾವು RNನ ಎತ್ತರ ಕಂಡುಹಿಡಬೇಕಾಗಿದೆ, ಉದ್ದ ಕಂಡುಹಿಡಬೇಕಾಗಿದೆ. ಸೈನ್ 30 ಡಿಗ್ರಿ ಅಂತಂದರೆ ಅಭಿಮುಖ ಬಾಹು ಬೈ ವಿಕರ್ಣ. ಹಾಗಾಗಿ ಅಭಿಮುಖ ಬಾಹುವಿನ ಅಳತೆ ಎಷ್ಟು? ಅಭಿಮುಖ ಬಾಹುವಿನ ಅಳತೆ RU ಅಂದರೆ ಅದರ ಅಳತೆ 1.5 ಮೀಟರ್. RN ಅಳತೆ ನಾವು ಕಂಡುಹಿಡಬೇಕಾಗಿದೆ. RN ಅಂದರೆ ಇಳಿಜಾರಿನ ಅಳತೆಯನ್ನು ನಾವು ಕಂಡುಹಿಡಬೇಕಾಗಿದೆ. ಸೈನ್ 30 ಡಿಗ್ರಿಯ ಬೆಲೆಯನ್ನು ಹಾಕ್ಬಿಡೋಣ. ಸೈನ್ 30 ಡಿಗ್ರಿಯ ಬೆಲೆ ಅರ್ಧ ಈಸ್ ಈಕ್ವಲ್ ಟು 1.5 ಬೈ RN. ಎರಡನ್ನ ಓರೆ ಗುಣಾಕಾರ ಮಾಡೋಣ ಮಕ್ಕಳೇ. 1.5 ಇಂಟು 2, 1.5ನ್ನ 2 ಸಲ ಗುಣಿಸಿದ್ರು ಒಂದೇ, ಅಥವಾ 2 ಸಲ ಕೂಡಿದ್ರು ಒಂದೇ. RNನ ಬೆಲೆ 1.5 ಇಂಟು 2 ಇಸ್ ಈಕ್ವಲ್ ಟು 3 ಮೀಟರ್. ಓರೆ ಗುಣಾಕಾರ ಮಾಡಿದ್ದೀನಿ ಮಕ್ಕಳೇ. ಆದ್ದರಿಂದ 5 ವರ್ಷದ ಒಳಗಿನ ಮಕ್ಕಳಿಗೆ ಜಾರುಬಂಡೆಯ ಉದ್ದ 3 ಮೀಟರ್ ಅಂತ ನಮಗೆ ಗೊತ್ತಾಗ್ತಾ ಇದೆ. ಹಾಗಿದ್ದರೆ 5 ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳದು ಹೇಳಿದ್ದಾರೆ. ಅದನ್ನು ನಾವು ವಿನ್ ಅನ್ನುವಂಥ ಒಂದು ತ್ರಿಭುಜವನ್ನು ರಚಿಸ್ಬೋಣ. ನಮಗೆ ಅವ್ರು ಕೊಟ್ಟಿದ್ದಾರೆ WI ಅನ್ನುವಂಥದ್ದು ಜಾರುಬಂಡೆಯ ಎತ್ತರ. ಜಾರುಬಂಡೆಯ ಎತ್ತರ ಎಷ್ಟು ಅಂತ ಹೇಳಿದ್ದಾರೆ? 3 ಮೀಟರ್ ಅಂತ ಹೇಳಿದ್ದಾರೆ. ಉಂಟಾಗಿರುವಂಥ ಕೋನ ಎಷ್ಟು? 60 ಡಿಗ್ರಿ. ಆದ್ದರಿಂದ ಸೈನ್ 60 ಡಿಗ್ರಿಯ ಬೆಲೆ ಅಭಿಮುಖ ಬಾಹು ಬೈ ವಿಕರ್ಣ. ಅಭಿಮುಖ ಬಾಹುವಿನ ಅಳತೆ ಎಷ್ಟು? 3, ಮತ್ತು ವಿಕರ್ಣ ಅಂದರೆ ಜಾರುಬಂಡೆಯ ಉದ್ದ, ಅದನ್ನು WN ಅಂತ ಕರೆದಿದ್ದೀವಿ, 3/WN. ಆದ್ದರಿಂದ ಸೈನ್ 60 ಡಿಗ್ರಿಯ ಬೆಲೆ √3/2 ಇಸ್ ಈಕ್ವಲ್ ಟು 3/WN. ಇಲ್ಲೂ ಕೂಡ ಒರೇ ಗುಣಾಕಾರ ಮಾಡೋಣ. WN ಇಂಟು √3/2 ಇಸ್ ಈಕ್ವಲ್ ಟು 3, ಅಥವಾ 3ರ ಅಪವರ್ತನಗಳು √3 ಇಂಟು √3 ಅಂತಲೂ ಬರ್ಕೋಬೋದು. ಆದ್ದರಿಂದ ಮುಂದಿನ ಸ್ಟೆಪ್ಪಲ್ಲಿ ನೀವು ಬರೀತಾ ಹೋಗಿ ಮಕ್ಕಳೇ. √3/2 ಇಸ್ ಈಕ್ವಲ್ ಟು √3 ಇಂಟು √3/WN. √3 ಎಡಭಾಗ ಮತ್ತು ಬಲಭಾಗದಲ್ಲಿ ಕ್ಯಾನ್ಸಲ್ ಆಗಲಿ. ಉಳಿದಿದ್ದು WN ಇಸ್ ಈಕ್ವಲ್ ಟು 2√3. √3 ಕ್ಯಾನ್ಸಲ್ ಆಗಿದೆ. ಆದ್ದರಿಂದ 2√3 ಮೀಟರ್ ಅನ್ನೋದು ನಾವು ಎರಡನೇ ಜಾರುಬಂಡಿಯ ಉದ್ದವನ್ನು ಹೇಳಬಹುದು. ಇನ್ನೊಂದು ಲೆಕ್ಕ ತಗೊಂಬೋಣ ಮಕ್ಕಳೇ. 1.5 ಮೀಟರ್ ಎತ್ತರದ ಹುಡುಗನೊಬ್ಬ 30 ಮೀಟರ್ ಎತ್ತರದ ಕಟ್ಟಡದಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದಾನೆ. ಕಟ್ಟಡದ ಹತ್ತಿರಕ್ಕೆ ನಡೆದು ಹೋಗುವಾಗ ಕಟ್ಟಡದ ಮೇಲ್ತುದಿಗೆ ಅವನ ಕಣ್ಣಿನಿಂದ ಉಂಟಾದ ಉನ್ನತ ಕೋನ 30 ಡಿಗ್ರಿಯಿಂದ 60 ಡಿಗ್ರಿಗೆ ಹೆಚ್ಚುತ್ತದೆ. ಹಾಗಾದರೆ ಅವನು ಕಟ್ಟಡದ ಕಡೆಗೆ ಎಷ್ಟು ದೂರ ನಡೆದು ಬಂದಿದ್ದಾನೆ? ಒಬ್ಬ ಹುಡುಗ, ಅವನ ಎತ್ತರ 1.5 ಮೀಟರ್ ಇದೆ, 30 ಮೀಟರ್ ಎತ್ತರದ ಕಟ್ಟಡದಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದಾನೆ. ಅವನು ನಡ್ಕೊಂಡು ಹೋಗ್ತಾ ಇದ್ದಾನೆ, ಅದರ ಮೇಲ್ತುದಿಯನ್ನು ಗಮನಿಸ್ತಾ ಇದ್ದಾನೆ. ಮೇಲ್ತುದಿಯಿಂದಾಗ ಯಾವ ಕೋನ ಉಂಟಾಗುತ್ತೆ ಮಕ್ಕಳೇ? ಮೇಲಿನ ವಸ್ತುವನ್ನು ಕ್ಷಿತಿಜದಿಂದ ನೋಡಿದಾಗ ಉಂಟಾಗುವಂಥ ಕೋನ ಉನ್ನತ ಕೋನ ಆಗಿರುತ್ತೆ ಅನ್ನೋದು ನೀವು ಸರಿಯಾಗಿ ಹೇಳ್ತಾ ಇದ್ದೀರಿ. ಆದ್ದರಿಂದ ಕ್ಷಿತಿಜದಿಂದ ಅದನ್ನು ನೋಡ್ತಾ ಇದ್ದಾನೆ. ಆದ್ದರಿಂದ 30 ಡಿಗ್ರಿ ಕೋನ ಇದ್ದಾಗ ಹೀಗೆ ನೋಡ್ತಾ ಇದ್ದಾನೆ, ಹಾಗೆ ನಡ್ಕೊಂಡು ಹೋಗ್ತಾ ಇದ್ದಾನೆ, 60 ಡಿಗ್ರಿವರೆಗೂ ಚಲಿಸಿದ್ದಾನೆ. ಹಾಗಿದ್ದರೆ ಅವನು ಕಟ್ಟಡದ ಕಡೆಗೆ ಎಷ್ಟು ದೂರ ನಡ್ಕೊಂಡು ಬಂದಿದ್ದಾನೆ ಅಂತ ಹೇಳಬೇಕಾಗಿದೆ. ಒಂದು ಕರಡು ಚಿತ್ರವನ್ನು ರಚಿಸ್ಬೋಣ ಮಕ್ಕಳೇ. ನನ್ನ ಜೊತೆಗೆ ನೀವು ಕೂಡ ರಚಿಸಿ. ಇದು ಅಭ್ಯಾಸ 12.1ರ 6ನೇ ಪ್ರಶ್ನೆ. ಇಲ್ಲಿ ಭೂಮಿಯ ಮೇಲಿದ್ದಾನೆ. ಕಟ್ಟಡದ ಹುಡುಗ ಅವನ ಎತ್ತರ ಈಗ ನಾವು ಗಮನಿಸ್ಬೋಣ. ಚಿತ್ರವನ್ನು ಗಮನಿಸೋಣ. AB ಅನ್ನುವಂಥದ್ದು ಉಳಿದ ಎತ್ತರ. ಆ ಹುಡುಗನ ಎತ್ತರ 1.5 ಮೀಟರ್ ಅಂತ ಕೊಟ್ಟಿದ್ದಾರೆ, ನೀವು ಗಮನಿಸ್ತಾ ಇದ್ದೀರಿ. ಡಿನಲ್ಲಿದ್ದ ಅವನು ಹುಡುಗ C ಕಡೆಗೆ ಚಲಿಸ್ತಾ ಇದ್ದಾನೆ. 30 ಡಿಗ್ರಿ ಇದ್ದದ್ದು 60 ಡಿಗ್ರಿ ಕಡೆಗೆ ಚಲಿಸ್ತಾ ಇದ್ದಾನೆ. ಚಲಿಸಿ ಆ ಎ ಬಿಂದುವನ್ನು ಗಮನಿಸ್ತಾ ಇದ್ದಾನೆ. ಹಾಗಾಗಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಂಬೋಣ. ಚಿತ್ರದ ಮೂಲಕ ಪ್ರಶ್ನೆಯನ್ನು ಅರ್ಥೈಸ್ಕೊಳ್ಳೋಣ. ಡಿ ಬಿಂದುವಿನಲ್ಲಿದ್ದ ಹುಡುಗ 30 ಡಿಗ್ರಿ ಕೋನದಲ್ಲಿ ಎ ಶೃಂಗವನ್ನು ನೋಡ್ದ.
ಹಾಗೆ ಮುಂದೆ ಚಲಿಸ್ತಾ ಬಂದ, ಸಿ ಬಿಂದುವಿಗೆ ಬಂದ, ಎ ಶೃಂಗವನ್ನು ಗಮನಿಸ್ತಾ ಇದ್ದಾನೆ. ಆಗ ಅವನ ಅಲ್ಲಿ 60 ಡಿಗ್ರಿ ಕೋನ ಉಂಟಾಗಿದೆ. ಹಾಗಿದ್ದರೆ ಆ ಸಿ ಡಿ ಉದ್ದ ಎಷ್ಟು ಅಂತ ಕಂಡುಹಿಡಬೇಕಾಗಿದೆ. ಅವನು ಎಷ್ಟು ದೂರ ನಡ್ಕೊಂಬಂದ, ಡಿನಿಂದ ಸಿಗೆ ಎಷ್ಟು ದೂರ ಬಂದ ಅಂತ ಹೇಳಬೇಕಾಗಿದೆ. ಹಾಗಿದ್ದರೆ ಚಿತ್ರವನ್ನು ವೇಗವಾಗಿ ರಚಿಸ್ಬೋಣ. ಟ್ಯಾನ್ 30 ಡಿಗ್ರಿಯನ್ನು ಕಂಡುಹಿಡಿಯೋಣ. ಟ್ಯಾನ್ 30 ಅಂದರೆ ನೆನಪು ಮಾಡ್ಕೊಳ್ಳಿ, ಟ್ಯಾನ್ನ ಅಳತೆ ನಿಮಗೆ ಗೊತ್ತಿದೆ, ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ಎ ಬಿ ಡಿ ತ್ರಿಭುಜವನ್ನು ನಾವು ಗಮನಿಸೋಣ. ಎ ಬಿ ಡಿ ತ್ರಿಭುಜದಲ್ಲಿ ಅಭಿಮುಖ ಬಾಹು 30 ಡಿಗ್ರಿ ಅಭಿಮುಖ ಬಾಹು ಯಾವುದು ಮಕ್ಕಳೇ? ಎ ಬಿ, ಸರಿಯಾಗಿ ಹೇಳಿದಿರಿ. ಪಾರ್ಶ್ವಬಾಹು ಯಾವುದು? ಬಿ ಡಿ. ಆದ್ದರಿಂದ ಎ ಬಿ ಬೈ ಬಿ ಡಿ ಅಂತ ನಾವು ಗುರುತಿಸೋಣ. ಟ್ಯಾನ್ 30 ಡಿಗ್ರಿಯ ಬೆಲೆ ಎಷ್ಟು? 1/√3. ಎ ಬಿ ಅಂತಂದರೆ ಗುರುತಿಸಿದ್ದೀವಿ, ಅದು 28.5. ಬಿ ಡಿ ಅಳತೆ ಗೊತ್ತಿಲ್ಲ, ನಾವು ಕಂಡುಹಿಡಿಯೋಣ. ಆದ್ದರಿಂದ ಬಿ ಡಿ ಇಸ್ ಈಕ್ವಲ್ ಟು ಒರೆ ಗುಣಾಕಾರ ಮಾಡೋಣ, 28.5 ಇಂಟು √3. ಹಾಗಿದ್ರೆ ಇನ್ನೊಂದು ತ್ರಿಭುಜ ಇದೆ, ಯಾವುದು ಹೇಳಿ ನೋಡೋಣ ಮಕ್ಕಳೇ? ಮತ್ತು 60 ಡಿಗ್ರಿ ಕೋನ, ಉನ್ನತ ಕೋನ ಇದೆ. ಈಗ ಇನ್ನೊಂದು ತ್ರಿಭುಜ ತೊಗೊಂಬೋಣ. ಟ್ಯಾನ್ 60 ಡಿಗ್ರಿ ಎ ಬಿ ಸಿ ತ್ರಿಭುಜದಲ್ಲಿ. ಎ ಬಿ ಸಿ ತ್ರಿಭುಜದಲ್ಲಿ ಟ್ಯಾನ್ 60 ಡಿಗ್ರಿ ಎಂದರೆ ಎ ಬಿ ಅಭಿಮುಖ ಬಾಹು, ಪಾರ್ಶ್ವಬಾಹು ಬಿ ಸಿ. ಟ್ಯಾನ್ 60 ಡಿಗ್ರಿಯ ಬೆಲೆ ಎಷ್ಟು ಮಕ್ಕಳೇ? ಹೌದು, √3. √3 ಇಸ್ ಈಕ್ವಲ್ ಟು ಎ ಬಿನ ಅಳತೆ 28.5 ಬೈ ಬಿ ಸಿ. ಆದ್ದರಿಂದ ಬಿ ಸಿ ಇಸ್ ಈಕ್ವಲ್ ಟು 28.5 ಬೈ √3 ಮೀಟರ್ ಅಂತ ಗುರುತಿಸ್ಬೋದು. ಹಾಗಿದ್ದರೆ ಎಷ್ಟು ದೂರ ನಡ್ಕೊಂಬಂದ ಹುಡುಗ ಅಂತ ಹೇಳಬೇಕಾಗಿದೆ. ಅಂದರೆ ನಾವು ಸಿ ಡಿ ಕಂಡುಹಿಡಿಯಬೇಕಾಗಿದೆ. ಚಿತ್ರ ಗಮನಿಸಿ, ಸಿ ಡಿ ಇಸ್ ಈಕ್ವಲ್ ಟು ಬಿ ಡಿ ಮೈನಸ್ ಬಿ ಸಿ. ಒಪ್ತೀರಾ ಮಕ್ಕಳೇ? ಗಮನಿಸಿ, ಆ ಸಿ ಡಿನ ಉದ್ದವು ಬಿ ಡಿ ಉದ್ದದಲ್ಲಿ ಬಿ ಸಿಯನ್ನು ಕಳೆದ್ರೆ ಸಿಗುತ್ತೆ. ನಾವೀಗಾಗಲೇ ಬಿ ಡಿ ಉದ್ದ ಕಂಡುಹಿಡ್ದಿದ್ದೀವಿ, ಬಿ ಸಿ ಉದ್ದ ಕಂಡುಹಿಡ್ದಿದ್ದೀವಿ, ಕಳೆದ್ಬೋಣ ಎರಡನ್ನು. ಆದ್ದರಿಂದ ಎಷ್ಟು ದೂರ ನಡ್ಕೊಂಬಂದ ಅಂದರೆ ಬಿ ಡಿ ಮೈನಸ್ ಬಿ ಸಿ ಎಷ್ಟು ದೂರ? ಬಿ ಡಿನ ಅಳತೆ 28.5 √3 ಮೈನಸ್ ಬಿ ಸಿನ ಅಳತೆ 28.5 ಬೈ √3. ಆದ್ದರಿಂದ 28.5 ನಾವು ಕಾಮನ್ ತೊಗೊಂಬೋಣ. ತೊಗೊಂಡ್ರೆ ಮೊದಲೇ ಪದದಲ್ಲಿ √3 ಉಳಿದಿದೆ, ಎರಡನೇ ಪದದಲ್ಲಿ 1/√3 ಉಳಿದಿದೆ. ನಾವು √3 ಲಸ ತೊಗೊಂಬೋಣ. ತೊಗೊಂಡ್ರೆ √3 ಇಂಟು √3 3 ಮೈನಸ್ 1. 3ರಲ್ಲಿ 1 ಕಳೆದ್ರೆ 2/√3. 28.5 2ರಿಂದ ಗುಣಾಕಾರ ಮಾಡಿದರೆ 57/√3. ಅಂದರೆ ಈ 57 ಪುನಃ 19 57 ಅಂತ ಬರಿಬೋದು. 3ನ √3 ಇಂಟು √3 ಅಂತ ಬರೆಯೋಣ. √3 ಕ್ಯಾನ್ಸಲ್ ಮಾಡೋಣ. ಉಳಿದಿದ್ದು 19√3 ಮೀಟರ್. ಅದು ಸಿ ಡಿನ ಉದ್ದ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಈಗ ನಾವು ಒಂದು ಸಲ ಏನೇನು ಕಲ್ತ್ವಿ ಅನ್ನೋದನ್ನು ನೆನಪು ಮಾಡ್ಕೊಂಬೋಣ. ನಮಗೀಗ ಏನೇನು ಗೊತ್ತಾಯಿತು ಅಂತಂದರೆ ತ್ರಿಕೋನಮಿತಿಯನ್ನು ಎಲ್ಲೆಲ್ಲಿ ಬಳಸ್ತೀವಿ ಅನ್ನೋದು ನೆನಪಾಯಿತು. ದೃಷ್ಟಿರೇಖೆ ಎಂದರೇನು, ಕ್ಷಿತಿಜ ರೇಖೆ ಎಂದರೇನು, ಉನ್ನತ ಕೋನ ಎಂದರೇನು, ಅವನತ ಕೋನ ಎಂದರೇನು, ಈ ಪದಗಳನ್ನು ನಾವು ವ್ಯಾಖ್ಯಾನಿಸ್ತೀವಿ. ನೆನಪು ಮಾಡ್ಕೊಂಬಿಡಿ ಮಕ್ಕಳೇ. ಹಾಗೆಯೇ ಉನ್ನತ ಮತ್ತು ಅವನತ ಕೋನಗಳನ್ನು ನಾವು ಯಾವಾಗ ಗುರುತಿಸಬೇಕು, ಹೇಗೆ ಗುರುತಿಸಬೇಕು ಅನ್ನೋದನ್ನು ಕೂಡ ನಾವು ಇಲ್ಲಿವರೆಗೂ ಅರ್ಥ ಮಾಡ್ಕೊಂಡಿದ್ದೀವಿ ಮಕ್ಕಳೇ. ಹಾಗಿದ್ದರೆ ನೀವು ಮನೆಯಲ್ಲಿ ಈ ಎರಡೂ ಸಮಸ್ಯೆಗಳನ್ನು ಬಿಡಿಸಿ. ನೆಲದ ಮೇಲೆ ನಿಂತಿರುವಂಥ ವ್ಯಕ್ತಿಯೊಬ್ಬ ಮೊಬೈಲ್ ಗೋಪುರದ ಮೇಲ್ತುದಿಯನ್ನು 60 ಡಿಗ್ರಿ ಕೋನದಲ್ಲಿ ಗಮನಿಸ್ತಾ ಇದ್ದಾನೆ. ಕರಡು ಚಿತ್ರ ರಚಿಸಿ. ಉಂಟಾಗಿರುವಂಥ ಕೋನ ಯಾವುದು, ಉನ್ನತನ ಅವನತನ ಅನ್ನೋದನ್ನು ನೆನಪು ಮಾಡ್ಕೊಳ್ಳಿ. ಹಾಗೆ ನದಿಯ ದಡದ ಮೇಲಿದ್ದಾನೆ ಒಬ್ಬ ವ್ಯಕ್ತಿ, ನೀರಿನಲ್ಲಿರುವಂಥ ಮೀನನ್ನು ನೋಡ್ತಾ ಇದ್ದಾನೆ. 45 ಡಿಗ್ರಿ ಕೋನದಲ್ಲಿ ನೋಡ್ತಾ ಇದ್ದಾನೆ. ಯಾವ ಕೋನ ಉಂಟಾಗಿದೆ ಅನ್ನೋದನ್ನು ಗುರುತಿಸಿ. ಹಾಗೆಯೇ ಇಲ್ಲಿ ಉಂಟಾಗಿರುವಂಥ ಕೋನವನ್ನು ಗುರುತಿಸುವಾಗ ಕರಡು ಚಿತ್ರವನ್ನು ಕೂಡ ರಚಿಸಿ. ನಮಸ್ಕಾರ.